ಸರಿ, ಅನಂತ್ ಸರ್, ಈಗ ಮುಖ್ಯವಾಗಿ ನದಿ ಸ್ನಾನ ಅಂತ ಬರೋದಾದರೆ ಎಲ್ಲ ನದಿಗಳು ಅಂದರೆ ಪ್ರಮುಖ ನದಿಗಳೇನಿದ್ದಾವೆ ಅದರ ಸ್ನಾನ ಮಾಡಿದ್ರೆ ನಮ್ಮ ಪಾಪಗಳು ಹೋಗುತ್ತೆ ಅಂತ ನಾವು ನಂಬಿಕೆಯನ್ನು ಇಟ್ಟಿದ್ದೇವೆ ಹಿಂದೂಗಳು. ಸೊ ಯಾವ ಕಾರಣಕ್ಕೆ ನದಿ ಸ್ನಾನ ಮಾಡಬೇಕು? ಇದರ ಜೊತೆಗೆ ಒಂದು ನದಿ ಸ್ನಾನವನ್ನು ಮಾಡಿದರೆ ಏನೆಲ್ಲ ಬದಲಾವಣೆ ಆಗುತ್ತೆ ನಮ್ಮಲ್ಲಿ? ನೋಡಿ, ನಾವು ಮನುಷ್ಯನಾಗಿ ತಾಯಿಯ ಗರ್ಭದಿಂದ ಭೂಮಿಗೆ ಬಂದ ಮೇಲೆ ಎಲ್ಲಿಯ ತನಕ ನಮಗೆ ಭಗವಂತ ಆಯುಷ್ಯವನ್ನು ಕೊಟ್ಟಿರ್ತಾನೋ ಅಲ್ಲಿ ತನಕ ಪ್ರತಿಯೊಬ್ಬರೂ ಕೂಡ ಸುಂದರವಾದಂತಹ ಬದುಕನ್ನು ಬದುಕಿ ಈ ಶರೀರ ಬಿಟ್ಟು ಮೇಲೆ ಹೋಗಬೇಕಾದ್ರೆ ಒಂದು ಸಾರ್ಥಕ ಭಾವದಿಂದ ಕೂಡಿರಬೇಕು ನಮ್ಮ ಜೀವನ ಅಂತ ಪ್ರತಿಯೊಬ್ಬರೂ ಕೂಡ ಬಯಸ್ತಾರೆ. ಈ ರೀತಿಯಿಂದ ನಾವು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ ಇದನ್ನು ಹುಡುಕ್ತಾ ಹೋಗ್ಲಿಕ್ಕಾಗೋದಿಲ್ಲ. ಯಾಕೆಂದರೆ ಅವನು ಮನುಷ್ಯ, ಅವನವನ ಅನುಕೂಲಕ್ಕೆ ತಕ್ಕ ಹಾಗೆ ಅವನು ಬದಲಾಗುತ್ತಾನೆ. ಅದು ನಮ್ಮನ್ನು ನಂಬಿಕೊಂಡು ಬಂದಂಥ ಹೆಂಡತಿ ಇರಬಹುದು, ನಾಳೆ ನಮ್ಮ ಮಕ್ಕಳು ಕೂಡ ಇರಬಹುದು. ಹಾಗಾದರೆ ಮನುಷ್ಯ ಅಲ್ಟಿಮೇಟ್ ಆಗಿ ಒಂದು ಸಮಾಧಾನ ನೆಮ್ಮದಿಯನ್ನು ಕಂಡುಕೊಳ್ಳುವಂಥದ್ದು ಎಲ್ಲಿ? ಆಧ್ಯಾತ್ಮದಲ್ಲಿ. ಆಧ್ಯಾತ್ಮ ಹೇಳುವಂಥದ್ದು ಏನು? ಎರಡು ರೀತಿಯಲ್ಲಿ ಇರುತ್ತದೆ. ಒಂದು, ನಾವು ಹೋಗಿ ದೇವರನ್ನು ನೋಡಿ ನಮಸ್ಕಾರ ಮಾಡಿ ಬರುವಂಥದ್ದು. ಇನ್ನೊಂದು, ನಮ್ಮಲ್ಲಿರ್ತಕ್ಕಂತಹ ಒಳಗಿನ ಸುಪ್ತವಾಗಿರ್ತಕ್ಕಂತಹ ಯಾವ ಜ್ಞಾನ ಇದೆ ಅದನ್ನು ಸ್ವಲ್ಪ ಪ್ರಜ್ವಲಿಸಿಕೊಳ್ಳಲಿಕ್ಕೆ ನಾವು ಆ ಪ್ಲೇಸಿಗೆ ಹೋಗ್ತೇವೆ. ಯಾಕೆಂತಂದರೆ ಮನುಷ್ಯನಿಗೆ ಪ್ರತಿಯೊಂದು ಕೂಡ ವಾತಾವರಣ ಹೇಳುವಂಥದ್ದು ಬಹಳ ಮುಖ್ಯ. ಒಳ್ಳೆಯ ವಾತಾವರಣ, ಒಳ್ಳೆಯ ಮಾತುಗಳು, ಇದೆಲ್ಲವೂ ಕೂಡ ಮನುಷ್ಯನ ಮೇಲೆ ನೇರವಾದಂಥ ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಅದನ್ನು ಅರಿಸಿದಂತಹ ಮನುಷ್ಯ ವರ್ಷಕ್ಕೊಮ್ಮೆಯೋ ಅಥವಾ ಬದುಕಿನಲ್ಲಿ ಸಮಾಧಾನ ನೆಮ್ಮದಿಗೋಸ್ಕರವಾಗಿ ತೀರ್ಥಕ್ಷೇತ್ರಗಳಿಗೆ ಹೋಗ್ತಾನೆ. ತೀರ್ಥಕ್ಷೇತ್ರಗಳಿಗೆ ಹೋಗುವಾಗ ನಮ್ಮ ಸೈಂಟಿಫಿಕ್ ಕೂಡ ನಾವು ಅದನ್ನು ಚಿಂತನೆ ಮಾಡ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ನೀವು ಎಷ್ಟೇ ಆಲಸ್ಯ ಇರಲಿ, ಮುಖಕ್ಕೊಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ರೆ ನಿಮಗೆ ಒಂಥರ ಫ್ರೆಶ್ ಅಂತ ಅನಿಸುತ್ತೆ. ಪ್ಯೂರಿಟಿ ಆಫ್ ಬಾಡಿ ಆ್ಯಂಡ್ ಮೈಂಡ್. ಅದೇ ಅರ್ಥದಲ್ಲಿ ಆ ಕ್ಷೇತ್ರದಲ್ಲಿ ನಮ್ಮ ಆಚಾರ್ಯರು ಹೇಳಿದ ಹಾಗೆ ಒಂದು ನದಿ ಅನೇಕ ವರ್ಷಗಳ ಕಾಲ ನಿರಂತರವಾಗಿ ಹರಿತಾ ಇರುವುದರಿಂದ, ಅದು ಬೆಟ್ಟದಲ್ಲಿ ಗುಡ್ಡದಲ್ಲಿ ಇಳಿದು ಬಂದಿರೋದ್ರಿಂದ ಅದರಲ್ಲಿ ನಮ್ಮ ಮನೆಯ ನಮ್ಮ ಮನೆಯಲ್ಲಿ ಏನು ನೀರು ಬರ್ತದಲ್ಲ, ಕೊಳದ ನೀರು ಅಥವಾ ಟ್ಯಾಪಲ್ಲಿ ನೀರು, ಅದೇ ನೀರಾಗಿದ್ದರೂ ಕೂಡ ಅದರಲ್ಲಿ ಆಧ್ಯಾತ್ಮದ ಒಂದು ಸೆಳೆ, ಆಧ್ಯಾತ್ಮದ ಒಂದು ನೆಲೆ ಜಾಸ್ತಿಯಾಗಿ ಇರ್ತದೆ. ಯಾಕೆಂತಂದರೆ ನಾವು ಸ್ನಾನ ಮಾಡಿ, ಅದಕ್ಕೆ ನಾವು ಇವರು ಹೇಳಿದ ಹಾಗೆ 41 ದಿನ ವ್ರತ. ಏನದು ವ್ರತ? ಒಂದು ಮಾನಸಿಕವಾಗಿ ನಮ್ಮ ಬಾಡಿ ಫಿಟ್ ಆಗಿರಬೇಕು, ಮೆಂಟಲಿ ಕೂಡ ನಾವು ಏನನ್ನು ವಿಚಾರ ಮಾಡಿಕೊಂಡು ಹೋಗಿದ್ದೇವೆ ಅದರಲ್ಲಿ ಪೂರ್ಣತೆ ನಮ್ಮಲ್ಲಿ ಇರಬೇಕು. 2 ದಿನ ತಿರುಪತಿ ಕ್ಯೂವಲ್ಲಿ ನಿಂತ್ಕೊಂಡು ಹೋಗಿ ನೀವು ತಿರುಪತಿ ದರ್ಶನ ಮಾಡಬೇಕಾದ್ರೆ ಇನ್ನೇನೋ ನೆನಪು ಮಾಡಿಕೊಂಡ್ರೆ ಏನು ಫಲ ಬಂತು ನಿಮಗೆ? ಸೊ ತೀರ್ಥಕ್ಷೇತ್ರ ಅಥವಾ ತೀರ್ಥ ಸ್ನಾನದ ಮಹತ್ವ ಏನು ಕೇಳಿದರೆ, ಆಂತರ್ಯವಾಗಿ ಮತ್ತು ಬಾಹ್ಯವಾಗಿ ನಮ್ಮನ್ನು ಅಲರ್ಟ್ ಮಾಡಿರುವಂಥದ್ದು. ಅಂದರೆ ನಾವು ಜಾಗೃತಾವಸ್ಥೆಯಲ್ಲಿ ಇರಬೇಕು. ಇದು ಅತ್ಯಂತ ಪುಣ್ಯತಮವಾದಂಥ ಸಮಯ. ಈಗ ಇವರು ಹೇಳಿದಾಗೆ ನಮಗೆ ಶಬರಿಮಲೆ ಇಂಥದ್ದೊಂದು ಸಮಯದಲ್ಲಿ 1 ಗಂಟೆ 2 ಗಂಟೆ ಅಥವಾ ನಮ್ಗೆ ಕೊಡೋದಿಲ್ಲ ಅವಕಾಶ. ಸಾವಿರಾರು ಭಕ್ತರು ಇರ್ತಾರೆ. 1 ನಿಮಿಷವೋ 1 ಕ್ಷಣವೋ ಆ ಸ್ವಾಮಿಯ ನೇರವಾದಂಥ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಸಾಕು ಅಂತ ನಾವು ಇಷ್ಟು ವ್ರತ ಮಾಡಿ ಹೋಗುವಾಗ ಮಾನಸಿಕವಾಗಿ ದೈಹಿಕವಾಗಿ ಎಷ್ಟು ನಾವು ಜಾಗೃತೆಯಲ್ಲಿ ಇರಬೇಕು. ಹಾಗಾಗಿ ಪ್ರತಿಯೊಂದು ಆಧ್ಯಾತ್ಮದ ಕ್ಷೇತ್ರದ ಪಕ್ಕ ಒಂದು ಕೊಳ, ಒಂದು ಕೆರೆ, ಒಂದು ನದಿ, ಒಂದು ಸಮುದ್ರ ಇದ್ದೇ ಇರ್ತದೆ. ಇದರ ಮೂಲವಾದಂಥ ಉದ್ದೇಶ ಇದು. ಇನ್ನೊಂದು ಅರ್ಥದಲ್ಲಿ ಏನು ಕೇಳಿದರೆ, ವಾಟರ್ ಥೆರಪಿ ಅಂತ ಇದೆ. ನೀವೊಂದು ಗ್ಲಾಸನ್ನು ನೀರಲ್ಲಿ ಕುಡಿಯುವಾಗ ಯಾವ ಭಾವನೆಯಿಂದ ನೀವು ಅದನ್ನು ಕುಡಿತೀರೋ ಆ ನೀರು ನಿಮ್ಮ ದೇಹದಲ್ಲಿ ಇದ್ದು ಹೊರ ಹೋಗುವಲ್ಲಿಯ ತನಕ ಆ ಭಾವನೆಯನ್ನು ಮನಸ್ಸಿಗೆ ಪ್ರಚೋದಿಸ್ತದೆ. ಇದು ಒಂದು ಶಾಸ್ತ್ರವೂ ಇದೆ. ಯಾಕೆಂದರೆ ನಮ್ಮಲ್ಲಿ ಪೂಜೆಯಲ್ಲಿ ಅರ್ಘ್ಯ ಅಂತಂದರೆ ಪೂಜೆಯ ಕೊನೆಯಲ್ಲಿ ಕೃಷ್ಣಾರ್ಪಣ ಅಂತ ಬಿಡುವಾಗಲೂ ಕೂಡ ಅದೇ ಅಕ್ಷತ ನೀರನ್ನು ಬಿಡ್ತೇವೆ. ಪಿತೃಗಳಿಗೆ ಮೋಕ್ಷ ಹೋಗಲಿ ಅಂತ ಕೂಡ ಅದೇ ಅಕ್ಷತ ನೀರನ್ನು ಬಿಡ್ತೇವೆ. ವ್ಯತ್ಯಾಸ ಇಲ್ವಾ ಹಾಗಾದರೆ? ಅದರಲ್ಲಿ ಖಂಡಿತವಾಗಿಯೂ ಕೂಡ ಇದೆ. ಅಷ್ಟು ಭಾವನೆಯಿಂದ ನಾವು ಭಗವಂತನ ದರ್ಶನ ಮಾಡಿದರೆ ನಮಗೆ ತೀರ್ಥಕ್ಷೇತ್ರದ ತೀರ್ಥ ಸ್ನಾನದ ಮಹತ್ವ ಹೇಳುವಂಥದ್ದು ತಿಳಿಯುತ್ತದೆ. ಇನ್ನೊಂದು ಏನು ಕೇಳಿದರೆ, ಇವರು ಹೇಳಿದ ಹಾಗೆ ಪ್ರತಿ ವರ್ಷಂಪ್ರತಿ ನಾವು ಯಾಕೆ ಹೋಗಬೇಕು ಅಂತಂದರೆ, ಆ ಭಗವಂತನ ಸಾನ್ನಿಧ್ಯದ ಚಿಂತನೆ ಇದೆಯಲ್ಲ, ಈ ಮನಸ್ಸಿಗೆ ಅಷ್ಟು ಬೇಗ ಬರೋದಿಲ್ಲ. ಯಾಕೆ ಅಂತಂದರೆ ನಾವು ಅನೇಕ ವಿಷಯಗಳಲ್ಲಿ ಗೊಂದಲದಲ್ಲಿ ಸಿಲ್ಕಾಕೊಂಡಿದ್ದೇವೆ, ಅದರಲ್ಲಿ ಒದ್ದಾಡ್ತಾ ಇದ್ದೇವೆ. ನಾವು ಸಹಸ್ರನಾಮ ಅಥವಾ ಅಷ್ಟೋತ್ತರ ಶತನಾಮ ಓದಿ ಅಂತ ಅಥವಾ ನಾವು ಓದಬೇಕು ಅಂತ ಹೇಳುತ್ತೇವೆ. ಅದರ ಅರ್ಥ ಏನು? ದೇವರಿಗೆ 100 ಹೆಸರು ಇದೆ ಅಥವಾ 100 ಹೆಸರು ಬೇಕು ಅಂತ ಅಲ್ಲ. 100 ಹೆಸರನ್ನು ಹೇಳುವಾಗ 1 ಕ್ಷಣ ಆದರೂ ಕೂಡ ಆ ಮನಸ್ಸು ಅಲ್ಲಿಗೆ ಹೋಗಿ ರೀಚ್ ಆಗಲಿ ಅಂತ. ಈ ತೀರ್ಥಕ್ಷೇತ್ರ, ಭಗವಂತನ ದರ್ಶನ, ವ್ರತ ಇದೆಲ್ಲವೂ ಕೂಡ ಒಂದು ಅಲ್ಟಿಮೇಟ್ ಆದಂತಹ ಒಂದು ಪುಣ್ಯತಮವಾದಂತಹ ಸಮಯವನ್ನು ನೀವು ವ್ಯರ್ಥ ಮಾಡಿಕೊಳ್ಳದೇನೆ ಅದು ನಿಮ್ಮ ಆಧ್ಯಾತ್ಮದ ಬದುಕಿಗೆ 1 ವರ್ಷಕ್ಕೆ ಹೋಗಿ ಬಂದು ಇನ್ನೊಂದು ವರ್ಷ ಹೋಗುವಾಗ ನಿಮ್ಮ ಜೀವನ ಪ್ರಗತಿಯ ಹಾದಿಯಲ್ಲಿ ಇರಬೇಕು. ಅದು ನಿಜವಾಗಿಯೂ ಕೂಡ ದೇವರ ದರ್ಶನದ ಶಕ್ತಿ. ನಾವೇನು ಮಾಡ್ತೇವೆ ಕೇಳಿದರೆ, ಪ್ರವಾಸಕ್ಕೋ
ಅಥವಾ ಇನ್ನೊಂದು ರೀತಿಯಲ್ಲಿಯೋ ದೇವರ ದರ್ಶನವನ್ನು ಮಾಡ್ತೇವೆ. ಅದನ್ನು ತಪ್ಪು ಅಂತ ನಾನು ಹೇಳಲ್ಲ. ಆದರೆ 10 ಬಾರಿ ಪ್ರವಾಸಕ್ಕೆ ಹೋದಾಗಾದರೂ ಕೂಡ 1 ಬಾರಿ ನಿಮಗೆ ನಾನು ಹೇಳಿರುವಂಥ ಎಲ್ಲ ಮಾತುಗಳು ಕೂಡ ಜಾಗೃತೆಯಲ್ಲಿ ಬರ್ತದೆ. ಒಂದು ಸಲ ಪ್ರವಾಸಕ್ಕೆ ಹೋಗಿ ಬಂದ ಮೇಲೆ ಇನ್ನೊಂದು ತಪ್ಪು ಮಾಡಿದರೆ ನಾವು ಮನೆಗೆ ಬಂದು ಅಥವಾ ತಂದೆಗೋ ತಾಯಿಗೋ ಬಾಯಿಗೆ ಬಂದಾಗೆ ಬೈದರೆ ನಿಜವಾಗಿಯೂ ಅದು ಅರ್ಥ ಇದೆಯಾ ಅಂತ ನನ್ನ ಭಾವನೆ. ಹಾಗಾಗಿ ತೀರ್ಥಕ್ಷೇತ್ರ ಇರಬಹುದು, ಪಂಚಭೂತಗಳು, ಅದು ಮಂತ್ರ ಇರಬಹುದು, ಅಗ್ನಿಯ ಆರತಿ ಇರಬಹುದು, ಘಂಟಾನಾದ ಇರಬಹುದು, ತೀರ್ಥ ಸ್ನಾನ ಇರಬಹುದು, ಇದೆಲ್ಲವೂ ಕೂಡ ಮನುಷ್ಯನನ್ನು ಈ ಜಗತ್ತಿನಿಂದ ಬಿಟ್ಟು ಇನ್ನೊಂದು ಯೂನಿವರ್ಸಲ್ ಹೇಳುವಂಥದ್ದು ಇದೆ. ಅದಕ್ಕೆ ನಾವು ಕನೆಕ್ಟ್ ಆಗಬೇಕು. ಎಲ್ಲಿಂದ ಬಂದಿದೆ, ಉದಾಹರಣೆಗೆ ನಾವು 0ಯನ್ನು ಹೇಗೆ ಬರಿತೇವೆ, ಎಲ್ಲಿ ಪೆನ್ ಇಡ್ತೇವೆಯೋ ಪುನಃ ಅಲ್ಲಿಗೆ ಬಂದು ಸೇರ್ತೇವೆ. ಅಂದರೆ ಎಲ್ಲಿ ಹುಟ್ಟಿದ್ದೇವೆಯೋ ಪುನಃ ಅಲ್ಲಿಗೆ ಬಂದು ದೇಹವನ್ನು ಬಿಡ್ತೇವೆ. ಇಷ್ಟು ದೊಡ್ಡ ಲಾರ್ಜ್ ಸ್ಕೇಲಲ್ಲಿ ನಮಗೆ ಆಧ್ಯಾತ್ಮವನ್ನು ಕೊಟ್ಟಿದ್ದಾರೆ. ಹಾಗಾಗಿ ತೀರ್ಥಸ್ನಾನ ಇರಬಹುದು, ಪ್ರತಿಯೊಂದಕ್ಕೂ ಕೂಡ ಅದರದ್ದೇ ಆದಂಥ ಹಿನ್ನೆಲೆ ಇದೆ. ನಾವು ನಮ್ಮ ಬಾಡಿಯನ್ನು ಮತ್ತು ನಮ್ಮ ಮೈಂಡನ್ನು ಅದಕ್ಕೆ ಸೆಟ್ ಮಾಡ್ಕೊಳ್ಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಅಲ್ಲಿ ಸ್ನಾನ ಮಾಡಿ ಬನ್ನಿ ಅಪ್ಪ ಅಂತ. ಯಾಕೆಂದರೆ ಅಲ್ಲಿ ಬಿಸಿನೀರು ಇರೋದಿಲ್ಲ. ನಿಮಗೆ ಬೇಕಾದ ಹಾಗೆ ಸ್ನಾನ ಮಾಡಲಿಕ್ಕೆ ಸೋಪ್ ಶಾಂಪು ಯೂಸ್ ಮಾಡುವಾಗೆ ಇಲ್ಲ. ಅರ್ಥಾತ್ ಏನು ಕೇಳಿದರೆ ನಿಮ್ಮ ಎಲ್ಲ ಐಚ್ಛಿಕ ಬದುಕಿನ ಯಾವ ಸೌಲಭ್ಯಗಳಿದ್ದಾವೆ ಅದನ್ನೆಲ್ಲವನ್ನು ಬಿಟ್ಟು ಯಾವುದೋ ಒಂದು ಪರಮಾತ್ಮನ ಶಕ್ತಿಗೆ ನಿಮ್ಮನ್ನು ನೀವು ಸರೆಂಡರ್ ಮಾಡುವಾಗ ಎಷ್ಟು ಪ್ರಿಪೇರ್ ಆಗಬೇಕು ಅಂತ ಹೇಳೋದನ್ನು ಈ ಎಲ್ಲದೂ ಕೂಡ ಸೂಚಿಸ್ತದೆ.